ಹಾಯ್ ಆಲ್. ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಆಚೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ 1/2 ಕಪ್ ಬೇಳೆ, 1 ಟೊಮೊಟೊ, 1 ಈರುಳ್ಳಿ, 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 6 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ನಾನು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಕೋಬೇಕು. ಆಮೇಲೆ ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಅರ್ಧ ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ಲೇವರು ಹೋಗಬೇಕು. ಆಮೇಲೆ 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಟೊಮೊಟೊ ಹಣ್ಣು ಸಾಫ್ಟ್ ಆದಮೇಲೆ ನಾವು ತೊಳೆದಿಟ್ಕೊಂಡಿರ್ತೀವಂತಲ್ವ ಬೇಳೆ, ಆ ಬೇಳೆನೂ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಎಲ್ಲ ಹುರ್ಕೊಂಡು ಆದಮೇಲೆ ನಾನು ಬೇಳೆಗೆ 1:3 ಥರ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈ ಕಡೆ ನಾನು 1 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ಒಬ್ಬರು ಮಾಡ್ತಿರೋದ್ರಿಂದ 1 ಗ್ಲಾಸ್ ರೈಸು ಸಾಕಾಗುತ್ತೆ. ಮತ್ತು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲು ಅಥವಾ ಗೀ ಏನಾದರೂ ಹಾಕ್ಕೊಳ್ಳಿ, 1 ಪಲಾವ್ ಎಲೆ, 2 ಲವಂಗ, 1 ಅನಾನಸ್ ಹೂವು ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಸೇರಿಸ್ಕೊಂಡಿರ್ತೀನಿ. 1 ಸ್ಪೂನ್ ಆಫ್ ಜೀರಿಗೆ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಗೋಡಂಬಿ ಬೇಕೆಂದರೆ ಹಾಕ್ಕೋಬೋದು, ಅದು ಆಪ್ಷನಲ್ಲು. ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ನೀಟಾಗೆಲ್ಲ ಫ್ರೈ ಆದಮೇಲೆ ತೊಳ್ಕೊಂಡಿರೋಂಥ ಅಕ್ಕಿನೂ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಉದ್ರುದ್ರಾಗಿ ಬರುತ್ತೆ. ಎಲ್ಲ ಫ್ರೈ ಆದಮೇಲೆ 1:2 ಥರ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದೇ ವಿಸಲ್ಗೆ ಆಗುತ್ತೆ. ಈ ಕಡೆ ಆಲ್ರೆಡಿ ನಾವು ಬೇಳೆ ಕೂಗಿಸ್ಕಕ್ಕೆ ಇಟ್ಕೊಂಡಿದ್ವಲ್ಲ, ಇದು ರೆಡಿಯಾಗಿದೆ. ರೆಡಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ. ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಮಗೆ ದಾಲ್ ಕೂಡ ಈ ಕಡೆ ರೆಡಿಯಾಗಿದೆ, ಜೀರಾ ರೈಸ್ ಕೂಡ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು. ನಿಮಗೇನಾದರೂ ಇನ್ನೂ ಅದಕ್ಕೆ ನೀರು ಬೇಕು ಅಂತ ಇದ್ದರೆ ಆ್ಯಡ್ ಮಾಡ್ಕೋಬೋದು. ನನಗೆ ಕರೆಕ್ಟಾಗಿ ಆಗಿದೆ. ಅಂದರೆ ನಾನು 1/2 ಸ್ಪೂನ್ಗೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ. ಈ ಕಡೆ ಜೀರಾ ರೈಸ್ ನೋಡಿದ್ರಲ್ಲ ಎಷ್ಟು ಉದ್ರುದ್ರಾಗಿದೆ ಅಂತ. ಈ ಚಳಿಗೂ ಬಿಸಿಯಾಗಿರೋ ಊಟಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಒಂದು ಸಲ ಟ್ರೈ ಮಾಡಿ.